ನಾನು ಮತ್ತು ಅವರು ಬಹಳ ತೀವ್ರವಾಗಿದ್ದರು. ಅವರ ಪಾದರಸನಾದ ನಡವಳಿಕೆ ನಂತರ ಈಗಲೂ ಕೂಡ ಹೇಳ್ತಾ ಇರಬೇಕು, ಕಡ ಬರೀತಾ ಇದ್ದರು. ಯಾಕಂದರೆ ಅವರು ಕೋರ್ಟಲ್ಲಿ ಬರೆದು ಅವರಿಗೆ ಅಭ್ಯಾಸ ಆಗಿತ್ತು ಶಿಕ್ಷಣ. ಇನ್ನು ಅಧ್ಯಕ್ಷರು ಇವರು ನನಗೆ ನೀರೋಜನ ಸುಮಾರು ಒಂದೂವರೆ ತಿಂಗಳು ಮೊದಲೇ ಹೇಳಿದ್ದಾರೆ, ಜನವರಿ 7ಕ್ಕೆ ಇದರ ಮೀಟಿಂಗ್ ಇದೆ, ನೀವು ಭರವಸೆ ಮಾಡ್ತಾರೆ ಗೊತ್ತಿಲ್ಲ. ನನಗೆ ಮಗಳನ್ನು ಒಪ್ಪಿಕೊಂಡು ನಾನು ತಪ್ಪಿಸಿದ ಉದ್ದೇಶಪೂರ್ವಕವಾಗಿ ನಾನು ಅದು ಬಂದ್ಕೊಂಡಿರುವುದು. ಆವತ್ತು ಬೇರೆ ಒಂದು ಕಾರ್ಯಕ್ರಮ ಒಪ್ಪಿಕೊಂಡಿದ್ದ ಇರಲಿ. ಅನಂತರ ಲೋಕನಾಥ್ ಕಾಳಜಿ ಮಾಡಿ ನಮ್ಮ ಅಕ್ಕ ಮತ್ತು ನಾವು ಕೋರ್ಟಲ್ಲಿ ಲೋಕನಾಥ್ ಅಲ್ಲೇ ಭಾಳ ಹೆದರಬೇಡಿ, ಅರ್ಧ ಗಂಟೆ ಮಾತಾಡಬೇಕು ಕರೀತಾರೆ. ನಾನು ಖಂಡಿತವಾಗಿ ಒಂದು ಗಂಟೆ ಮಾತಾಡೋದು, ಯಾಕಂದ್ರೆ ನನಗೆ ಯಾವುದೋ ನನ್ನ ಮನಸ್ಸಿಗೆ ಕೆಲವು ವಿಚಾರಗಳನ್ನು ಬೇರೆ ತಿಳಿಸಾಗ್ತಾನೆ. ನಾನು ನಿಲ್ಲಿಸ್ತೀನಿ 100% ನಿಭಾಯಿಸಲಿದೆ. ಮೊದಲನೇದಾಗಿ ಏನು ಹೇಳಿದರೆ, ನನಗೆ ಬಹಳ ದುಃಖದ ವಿಚಾರ, ಬಹಳ ಹೆಸರದ ವಿಚಾರ. ಇದನ್ನು ನಾನು ಹಲವಾರು ವರ್ಷಗಳ ಪ್ರತಿಪಾದನೆ ಮಾಡ್ತೀನಿ, 22 ವರ್ಷಗಳ ಕೆಲಸ ಮಾಡ್ತಿದ್ದೆ ನಾನು. ಅದನ್ನು ಟ್ರಕ್ಕಲ್ಲಿ ತುಂಬಿಸಿಕೊಂಡು ಬರ್ತಾರೆ. ಸೂರ್ಯನ ಕಿರಣಗಳು ಅದರ ಮೇಲೆ ತಾಗ್ತದೆ. ಏನಾಗ್ತದೆ, ಮೈಕ್ರೋ ಪ್ಲಾಸ್ಟಿಕ್ ಅದರಲ್ಲಿ ಇದಾಗ್ತದೆ. ನಾವು ಅದನ್ನು ಕುಡಿತಾ ಇದ್ದೇವೆ. ನಾವು ಕ್ಯಾನ್ಸರ್ಗೆ ಬಹಳ ದೊಡ್ಡ ಔಷಧಿ ಇದ್ದರೆ ಕ್ಯಾನ್ಸರ್ ಬರಬೇಕು ಅಂತ ಇದಕ್ಕೆ ಈಗ ಜ್ವಲಂತ ಉದಾಹರಣೆ ಕೊಡ್ತೇನೆ. ನಾನು KMCಯಲ್ಲಿ 2 ವರ್ಷಗಳಿಂದ ರಿಟೈರ್ ಆದ ಹೆಡ್ ನರ್ಸ್ ಒಬ್ಬರು ನನಗೆ ಹೇಳ್ತಾರೆ, ನಮ್ಮಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ಕೇಸುಗಳಲ್ಲಿ 65% ಪಾಲು ಬರೋದು ಪ್ಲಾಸ್ಟಿಕ್ಕಿನಿಂದ ಅಂತ ಹೇಳಿ. ಅದು ಯಾವತ್ತೂ ಕೂಡ ಅದರಲ್ಲಿ ಉಪಯೋಗ ಮಾಡತಕ್ಕಂಥ ಆ ಕೆಮಿಕಲ್ಸ್ ಏನಿದೆಯಾ ಅದು ಯಾವತ್ತೂ ಕೂಡ ಹೊರಗೆ ಹೋಗುವುದಿಲ್ಲ. ನೀವು ಯಾವುದೇ ನಾವು ವಿಷವನ್ನು ಸೇವಿಸ್ತಾ ಇದ್ದೇವೆ ನಮ್ಮ ಆಹಾರದಲ್ಲಿ, ಅದೆಲ್ಲವೂ ಕೂಡ ಏನಾಗ್ತದೆ ಅಂದರೆ ಮಲಮೂತ್ರ ವಿಸರ್ಜನೆಯಲ್ಲಿ ಹೋಗ್ತದೆ. ಆದರೆ ಪ್ಲಾಸ್ಟಿಕಲ್ಲಿ ಬಳಕೆ ಮಾಡತಕ್ಕಂಥ ಕೆಮಿಕಲ್ಸ್ ಇದೆಯಾ ಅದು ಯಾವತ್ತೂ ಕೂಡ ಹೋಗೋದಿಲ್ಲ. ಅದು ನಮ್ಮ ಲಿವರಲ್ಲಿ ಹೋಗಿದ್ದು ಏನಾದ್ರು ಸ್ಟೋರ್ ಆಗ್ತದೆ. ಅದುವೇ ಲಿವರ್ ಕ್ಯಾನ್ಸರ್ ಬರುವಂಥದ್ದು. ಲಂಗ್ಸಿಗೆ ಕೂಡ ಕ್ಯಾನ್ಸರ್ ಅದರಲ್ಲಿ ಪ್ರತಿಯೊಂದು ಕೂಡ ನಾನು ಅದನ್ನು ದೀರ್ಘವಾಗಿ ಕೊಂಡೋಗ್ತೇನೆ. ನಾನು ನನ್ನ ಉದ್ದೇಶ ಬೇರೆ ಇದೆ. ಅದನ್ನು ನೋಡಿದ ನಂತರ ನಾನು ಹೇಳಿದಷ್ಟೇ, ದಯವಿಟ್ಟು ನಾನು ಎಲ್ರಿಗೂ ಇಷ್ಟು ಮಂದಿ ಇದ್ದೀನಿ, ನಿಮಗೆ ನಾನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ, ಪ್ಲಾಸ್ಟಿಕನ್ನು ಆದಷ್ಟರ ಮಟ್ಟಿಗೆ ನೀವು ಕಡಿಮೆಗೊಳಿಸಿ ಅಷ್ಟೇ. ರೆಡ್ಯೂಸ್, ರೀಯೂಸ್ ಆ್ಯಂಡ್ ರೀಸೈಕಲ್, ಇದು 3 ಫಾರ್ಮುಲಾ. ಇದನ್ನು ನಾವು ಬದುಕಿನ ಅಳವಡಿಸಿಕೊಳ್ಬೇಕು. ಹೀಗೆ ಆಗಿಲ್ಲ ಅಂತಂದರೆ ಮುಂದೊಂದು ದಿವಸ ನಾವು ಆಮ್ಲಜನಕದ ಕೊರತೆಯಿಂದ ನಮ್ಮ ನೆಕ್ಸ್ಟ್ ಜನರೇಷನ್ ಖಂಡಿತವಾಗಿ ವಿಲವಿಲನ್ನು ಒದ್ದಾಟ ಮಾಡಿ ಸಾಧ್ಯತೆ ಇದೆ. ನಾನು ಎಲ್ಲರಲ್ಲಿ ಮತ್ತೊಂದು ಸಲ ನನ್ನ ಆತ್ಮ ಇದೆ, ನನ್ನ ನಂಬಿಕೆ ಇದೆ, ಅದನ್ನು ಸ್ಪರ್ಶ ಮಾಡಿಕೊಂಡು ಹೇಳ್ತಾ ಇದ್ದೇನೆ, ಪ್ಲಾಸ್ಟಿಕನ್ನು ಆದಷ್ಟು ಮಟ್ಟಿಗೆ ಕಡಿತಗೊಳಿಸಿ. ಖಂಡಿತವಾಗಿ ಇದನ್ನು ನಿಮ್ಗೆ ಎಲ್ಲರೂ ಕೂಡ ನಾವು ಒಟ್ಟು ಸಹಿತ ಮಾಡುವ. ನಿಮಗೆ ನನ್ನಿಂದ ಯಾವ ರೀತಿಯ ಹೆಲ್ಪ್ ಬೇಕು ನಾನು ಅದನ್ನು ಮಾಡಿ ಧೈರ್ಯ ನಾನು ನಿರಂತರ ಮಾಡ್ತಾ ಇದ್ದೇನೆ. ನಿಮಗೆ ಆಶ್ಚರ್ಯ ಆಗಿತ್ತು, ನೀವೀಗ ನನ್ನ ಪರಿಷತ್ ವೆಂಕಪ್ ಶೆಟ್ಟರು ಅದನ್ನು ಹೇಳಿ ನೀವು ಅಳವಡಿಸಿಕೊಟ್ಟಿದ್ದು ನಾನು ಇದರ ಬಗ್ಗೆ ಅಂದುಕೊಳ್ತೇನೆ.